ಹಾಯ್ ಸ್ನೇಹಿತರೆ, ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ 7ನೇ ಕಂತಿನ ಹಣದ ಬಗ್ಗೆ ಮತ್ತೊಂದು ನ್ಯೂಸ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 7ನೇ ಕಂತು ಹಣ ಬರುವುದಕ್ಕೆ ಈ ಕೆಲಸ ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬರುವುದಿಲ್ಲ. ಹೌದು ಫ್ರೆಂಡ್ಸ್, ಇದು ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು, ಈ ಕೆಲಸ ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ, ಹಾಗೆ ಅನ್ನ ಭಾಗ್ಯ ಹಣ ಕೂಡ ಬರಲ್ಲ. ಹಾಗೆ ಕೇಂದ್ರ ಸರ್ಕಾರದಿಂದ ಉಜ್ವಲ ಯೋಜನೆಯ ಗ್ಯಾಸ್ LPG ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಕೂಡ ಬರಲ್ಲ ಫ್ರೆಂಡ್ಸ್. ಹೌದು ಸ್ನೇಹಿತರೆ, ಈ ಕೆಲಸ ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಬರುವುದಿಲ್ಲ. ಹಾಗೆ ಸರ್ಕಾರದಿಂದ ದೊರೆಯುವಂತಹ ಯಾವುದೇ ಯೋಜನೆ ಹಣ ಬರುವುದಿಲ್ಲ. ಹೌದು, ಅದು ಯಾವುದು ಕೆಲಸ ಅಂದರೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಕೇಳಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ, ಇನ್ನೇಕೆ ತಡ ಮಾಡುವುದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಈ ಕೆಲಸ ಮಾಡದಿದ್ದರೆ ನಿಮಗೆ ಯಾವುದೇ ಸರ್ಕಾರದ ಯಾವುದೇ ಯೋಜನೆಯು ನಿಮಗೆ ದೊರೆಯುವುದಿಲ್ಲ. ಆ ಕೆಲಸ ಏನೆಂದರೆ ನೋಡಿ ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ದೊರೆಯುವಂತಹ ಯಾವುದೇ ಯೋಜನೆಯ ಸೌಲಭ್ಯವೂ ದೊರೆಯುವುದಿಲ್ಲ. ಏನು 10 ವರ್ಷ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು 2014ರಲ್ಲಿ ಅಪ್ಡೇಟ್ ಮಾಡಿಸಿದ್ದೀರಾ ಅಂದರೆ ಈಗ 2024. ಇದುವರೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರೂ ಅಪ್ಡೇಟ್ ಮಾಡಿಸಿಲ್ಲಲ್ವಾ? ಯಾವುದೇ ಒಂದು ತಮ್ಮ ಅಪ್ಡೇಟ್ಸು, ಹಾಗೆ ಮೊಬೈಲ್ ನಂಬರ್ ಚೇಂಜು, ಹಾಗೆ ನಿಮ್ಮ ಹೆಸರು ಕೂಡ ಚೇಂಜ್ ಮಾಡಿಸಿಲ್ವಲ್ಲ, ಅಂಥವರಿಗೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಕೆಲಸ ನೀವು ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಬಾಪೂಜಿ ಕೇಂದ್ರ ಹಾಗೆ ಕಂಪ್ಯೂಟರ್ ಸೆಂಟರಲ್ಲಿ ಹೋಗಿ, ನಿಮ್ಮ ಗ್ರಾಮ 1 ಹಾಗೆ ಬೆಂಗಳೂರು 1 ಹೋಗಿ ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ. ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಸಬ್ಸಿಡಿ LPG ಸಬ್ಸಿಡಿ ಹಣ ಕೂಡ ಬರುವುದಿಲ್ಲ. ಈ ಕೆಲಸವನ್ನು ನೀವು ಮಾರ್ಚ್ 31ರ ಒಳಗೆ ಮಾತ್ರ ಮಾಡಬೇಕು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈಗಾದರೂ ಗೊತ್ತಾಯ್ತಲ್ವಾ ನಿಮಗೆ ಗೃಹಲಕ್ಷ್ಮಿ 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಹಾಗೂ 5, 6ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರು ಕೂಡಲೇ ಹೋಗಿ ಈಗ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ನಂತರ ಒಂದು ವೀಕ್ನಲ್ಲಿ ನಿಮ್ಮ ಬ್ಯಾಂಕಿಗೆ ಅಷ್ಟು ಕಂತಿನ ಹಣ ಬಂದು ತಲುಪುತ್ತದೆ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.